ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯವನ್ನು ಧಿಕ್ಕರಿಸಿ ಕ್ಯಾಬಿನೆಟ್ ಅಲ್ಲಿ ಬ್ರಾಹ್ಮಣ ಇಲ್ಲದಂತಹ ಸಚಿವರು ಅಂದ್ರೆ ಏಕೈಕ ಗೌರ್ಮೆಂಟ್ ಅಂದ್ರೆ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ. ಯಾರೇ ಬಂದು ಮಾತಾಡಿ. ಮಾತನಾಡಲಿದ್ದಾರೆ. ದಯವಿಟ್ಟು ಅವಕಾಶಕ್ಕೆ ಎಲ್ಲ ಕೂತ್ಕೋಬೇಕು. ಮಾಡಿ ನಮಗಿದೆ ವತಿಯಿಂದ ಈ ದಿನ ಬೆಳಗ್ಗೆ ಫ್ರೀಡಂ ಪಾರ್ಕಿನಲ್ಲಿ ಒಂದೇ ಸೆಕೆಂಡ್ ನಿಂತ್ಕೋಬೇಕು. ಎಲ್ಲ ವಿಪ್ರರಿಗೂ ಮನವಿ ಮಾಡ್ತಾ ಇದ್ದೀನಿ. ಸಚಿವ ಸ್ಥಾನ ಬೇಕು, ಸಚಿವ ಸ್ಥಾನ ಬೇಕು. ಎಲ್ಲ ಬ್ರಾಹ್ಮಣ ಸಮುದಾಯದಲ್ಲಿ ಪ್ರಾರ್ಥನೆ. ಕೃಷ್ಣವರು ಫೋಟೋ ತೆಗಿತಿದ್ದಾರೆ. ನಾವೆಲ್ಲರೂ ಶಾಂತಿಯಾಗಿ ವರ್ತಿಸಬೇಕು. ಸ್ವಲ್ಪ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನಾವು ಬಂದಿರೋದು ಸ್ಟ್ರೈಕ್ ಮಾಡ್ಲಿಕ್ಕೆ, ನಮ್ಮ ಒಂದು ಕೋರಿಕೆಯನ್ನ ಸರ್ಕಾರದ ಮುಂದೆ ಮಂಡಿಸ್ಲಿಕ್ಕೆ. ಎಲ್ಲರೂ ಬರ್ಬೇಕು ಅಂದ್ರೆ ಸ್ವಲ್ಪ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ನಾನೇ ಊಟ ಮಾಡ್ಬೇಕು ಅಂದ್ರೆ ಆಗಲ್ಲ. ಭಾರತ್ ಮಾತಾಕಿ, ಬ್ರಾಹ್ಮಣ ಮಹಾಸಂಘಕ್ಕೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘಕ್ಕೆ ಎಲ್ಲ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕೆಡಿಸಬಾರ್ದು. ದಯಮಾಡಿ ಸಾಮಾಜಿಕ ನ್ಯಾಯದಲ್ಲಿ ನ್ಯಾಯ ಒಂದು ಕ್ಷೇತ್ರ ಅಂತ ಹೇಳುವಂಥ ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ಹೊರಗಡೆ ಅಂತ ಹೇಳೋದು ಸರಿಯೇ ತಪ್ಪೆ ಅನ್ನೋದು ನಮಗೆ ತಿಳಿಯೋದಾಗಿದೆ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರತಿಭಟನೆ ಶಾಂತಿಯುತವಾಗಿ ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ನಾವು ಗಮನ ಸೆಳೆಯೋದು ನಮ್ಮನ್ನು ದಯವಿಟ್ಟು ಕಡೆಗಣಿಸಿರೋದಾದರೂ ಯಾಕೆ ಅನ್ನೋದು ತಿಳಿದಿಲ್ಲ. ದಯಮಾಡಿ ಮುಂದಕ್ಕಾದರೂ ಒಂದು ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಮಗೆ ಬ್ರಾಹ್ಮಣ ಸಮುದಾಯದವರಿಗೆ ಅವಕಾಶ ಮಾಡಬೇಕು ಅಂತ ಮನವಿ ಮಾಡಬೇಕು ಸೇರಿದ್ದೇವೆ. ಮತ್ತು ನಮಗಾಗಿರ್ತಕ್ಕಂಥ ಬೇಸರ ಮತ್ತು ನಿರಾಶೆಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಈ ಪ್ರತಿಭಟನೆ ಕಾರ್ಯ. ಲಕ್ಷ್ಮೀಕಾಂತ್ ಅವರು ಇದ್ದಾರೆ, ಅವರು ಹೇಳ್ತಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಹಿರಿಯ ಉಪಾಧ್ಯಕ್ಷ ಆರ್ ಲಕ್ಷ್ಮೀಕಾಂತ್. ಈಗಾಗಲೇ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಕುರಿತು ನಮ್ಮ ಗೌರವಾನ್ವಿತ ಮಹಾಸಭಾಧ್ಯಕ್ಷ ಮಂಜುನಾಥ್ ಅವರು ಸುವಿವರವಾಗಿ ಹೇಳಿದ್ದಾರೆ. ಆದರೆ ಒಂದಂತ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯವನ್ನು ಯಾವುದೇ ಸರ್ಕಾರ ಮಾಡುವುದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತಿನ ದಿವಸ ಇಡೀ ರಾಜ್ಯಾದ್ಯಂತ ಸಾಮಾನ್ಯ ಏಕಮೇವ ಸತ್ಯ ಕರೆ ಕೊಟ್ಟಾಗಿ ಇವತ್ತಿನ ದಿವಸ ಇಷ್ಟು ಅಸಂಖ್ಯಾತ ಜನರು ಇವತ್ತು ಸೇರಿ ಈ ಪ್ರತಿಭಟನೆ ಮಾಡ್ತಾರೆ. ಅದು ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಕೃಷ್ಣರಾಯರು KPCC ಅಧ್ಯಕ್ಷರಾಗಿದ್ದರು, ಸನ್ಮಾನ್ಯ ಗುಂಡೂರಾಯರು KPCC ಅಧ್ಯಕ್ಷರಾಗಿದ್ದರು, ನಂತರ RV ದೇಶಪಾಂಡೆ ಅವರು KPCC ಅಧ್ಯಕ್ಷರಾಗಿದ್ದರು, ಆನಂತರ ದಿನೇಶ್ ಗುಂಡೂರಾಯರು KPCC ಅಧ್ಯಕ್ಷರಾಗಿದ್ದರು. ಇಷ್ಟು ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಸಮಾಜದಿಂದ ಅವರು ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಯಾವುದೇ ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟದಲ್ಲಿ ಇದುವರೆಗೂ ಬ್ರಾಹ್ಮಣರಿಗೆ ಮಾನ್ಯತೆ ಇತ್ತು. ಅವರು ಪ್ರಧಾನವಾಗಿ ಅವರಿಗೆ ಸಂಪುಟದಲ್ಲಿ ಸೇರಿಸ್ಕೊಳ್ತಾ ಇದ್ದರು ಮತ್ತು ಅವರು ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಯಾವುದೇ ಕಪ್ಪುಚುಕ್ಕಿ ಇಲ್ಲದಾಗೆ ಎಲ್ಲ ಸಚಿವರು ಬ್ರಾಹ್ಮಣ ಸಚಿವರು ಕೆಲಸ ಮಾಡ್ಕೊಂಡು ಬಂದಿರೋದು ಇವತ್ತು ಇಡೀ ರಾಜ್ಯಕ್ಕೆ ತಿಳಿದಿರತಕ್ಕಂಥ ವಿಷಯ. ಆದರೆ ಈ ಸರ್ಕಾರದಲ್ಲಿ ಯಾಕೋ ಗೊತ್ತಿಲ್ಲ 34 ಜನ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇವರು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂಥ ಟಿಕೆಟು 5 ಜನಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷದಿಂದ MLA ಟಿಕೆಟ್ ಕೊಟ್ಟಿದ್ದು. ಅದರಲ್ಲಿ 3 ಜನ ಗೆದ್ದಿದ್ದಾರೆ. ಆ 3 ಜನ ಗೆದ್ದಿರೋದಕ್ಕೆ ಇವತ್ತು ಎಷ್ಟು ಪರ್ಸೆಂಟೇಜ್ ಆಯಿತು? ಆದರೆ ಇಡೀ ರಾಜ್ಯದಲ್ಲಿ ಒಬ್ಬರು ಬ್ರಾಹ್ಮಣರಿಗೆ ಸನ್ಮಾನ್ಯ RV ದೇಶಪಾಂಡೆ ಅವರು ಹೆಸರು ಸಭಾಪತಿ ಸ್ಥಾನದ್ದು ಅದು ಆಗಲಿಲ್ಲ. ಸನ್ಮಾನ್ಯ ದಿನೇಶ್ ಗುಂಡೂರಾಯರ ಹೆಸರು ಇಲ್ಲಿ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳಲಾಗಿದ್ದ ಮುಖ್ಯಕ್ಷೇತ್ರ ಆ ಲಿಸ್ಟ್ನಲ್ಲಿ ಅವ್ರ ಹೆಸರು ಹೋಗಿತ್ತು ದಿನೇಶ್ ಗುಂಡೂರಾಯರು, ಅದು ಆಗಿಲ್ಲ. ನಂತರ
ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದಿವಸ ಬ್ರಾಹ್ಮಣರ ಬಗ್ಗೆ ತುಂಬ ಪ್ರೀತಿ ಗೌರವ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವರು ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಅವರು ತನ್ನದೇ ಆದಂಥ ಗುರುತನ್ನು ಮಾಡಿಸ್ಕೊಂಡಿದ್ದಾರೆ. ಆದರೆ ಇವಾಗ ನೀವು ಹೋರಾಟ ಮಾಡ್ತಿದ್ದೀರಿ, ಇದಕ್ಕೆ ಫಲವಾಗಿ ಏನಾದರೂ ಸ್ಥಾನ ಕೊಟ್ಟಿದ್ದಾರೆ ಮುಂದಿನ ನಾವು ಇವಾಗ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಹ ಇಲ್ಲಿ ಸಂಘದ ಅಧ್ಯಕ್ಷರಾಗಿರ್ಬೋದು ಏನೊಂದು ಅವರ ಅಂತ ಹೇಳ್ತಾರೆ. ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗಾಗಲೇ ಇತ್ತೀಚೆಗೆ ಒಂದು ಸಮಾವೇಶ ಮಾಡಬೇಕು ಅಂತಿದ್ದೀರಿ. ಕಾರಣ ಇನ್ನೊಂದು 4 ತಿಂಗಳ ಸಮಾವೇಶ ಮಾಡಬೇಕು ಅಂತಿದ್ದೀರಿ. ABC ದೇವಸ್ಥಾನ ಅರ್ಚಕರಿಗೆ ತುಂಬ ತೊಂದರೆ ಆಗಿದೆ. ತಸ್ತಿಕ್ಕೂ ಕೂಡ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀರಿ. ಆಗಲೇ ನಾವು ನಮ್ಮ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೀರಿ. ಅವರು ಒಪ್ಕೊಂಡಿದ್ದಾರೆ. ಇಲ್ಲಿ ಅನೇಕ ಇಡೀ ಕರ್ನಾಟಕದ ಮೂಲೆಯಿಂದ ಕೆಲವರು ಬಂದಿದ್ದಾರೆ. ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ವರ್ಗದ ಜನ ನಾವು ಗುಂಡೂರಾವ್ ಅವರು ಮತ್ತು ಇನ್ನೂ ಅನೇಕ ಬ್ರಾಹ್ಮಣರಿಗೆ ಯಾಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಕೆಲವರಲ್ಲಿ ಇರಬಹುದು. ನೋಡಿ, ಯಾವುದೇ ಆದರೂ ಸಹ ಯಾವುದೇ ಒಂದು ಎಲ್ಲ ಆರೋಪಣೆಗಳು ಸಹ ಇದೆ. ನೀವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು. ಒಬ್ಬರ ಮೇಲೆ ಈ ರೀತಿಯಾದಂಥ ಒಂದು ಮೊಕದ್ದಮೆ ಸಹ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಶುದ್ಧ ಚಾರಿತ್ರ್ಯವುಳ್ಳಂಥ ಬ್ರಾಹ್ಮಣ ಸಮುದಾಯದವರ ವ್ಯಕ್ತಿಗಳನ್ನು ಯಾಕೆ ನಿರ್ಲಕ್ಷ್ಯವನ್ನು ಮಾಡಿದ್ದೀರಾ? ದಿನೇಶ್ ಗುಂಡೂರಾವ್ ಇರ್ಬೋದು, RV ದೇಶಪಾಂಡೆ ಅವರು ಇರ್ಬೋದು. ಹೊಸಮುಖ ಅಂತ ಹೇಳಿದ್ರೆ ಕೊಡೋದ್ರಿಂದ ಅವ್ರಿಗೂ ಅವಕಾಶವನ್ನು ನಾವು ಮಾಡಿಕೊಡ್ಬೋದು. ನಾವು ಕೆಲವು ವಿಚಾರ ಇದ್ದೀವಿ. ಉತ್ತರಾಖಂಡ ರಾಜ್ಯದಲ್ಲಿ 25% ಇದ್ದೀವಿ. ದಿನೇಶ್ ಗುಂಡೂರಾವ್ ಅವರು ಸುಮಾರು 6 ಬಾರಿ ಗೆದ್ದಿದ್ದಾರೆ. ಎಂಥ ಜಾಗದಲ್ಲಿ ಗೆದ್ದಿದ್ದಾರೆ ಅಂದರೆ ಯಾವುದೇ ಅವರಿಗೆ ಬೆನ್ನೆಲುಬು ಇಲ್ಲ, ಹೆಲ್ಪ್ ಇಲ್ಲ. ಅಲ್ಲಿ ಅಂಥ ಒಂದು ಜಾಗದಲ್ಲಿ 6 ಬಾರಿ ಸತತವಾಗಿ